ಫ್ಯಾನ್ಸಿಗೆ ಎಸ್ಪೆಷಲಿ ಫ್ಯಾನ್ಸಿಗೆ. ಸೊ ವಿದ್ಯಾಪತಿ ದ್ವಾರ ಅಂತ ಮಾಡಿದ್ದೀವಿ. ಸೊ ಅವಾಗ ಏನಾಗುತ್ತೆ, ನೀವೆಲ್ಲೋ ಅಲ್ಲಿ ಕನ್ಫ್ಯೂಸ್ ಆಗೋದು, ಇಲ್ಲೆಲ್ಲೋ ದಾರಿ ಹುಡ್ಕೊಂಡು ಹೋಗೋದು, ಹಿಂದೆ ಹೋಗೋದು ಎಲ್ಲ ಅವಶ್ಯಕತೆ ಇಲ್ಲ. ಆ ದ್ವಾರ ಫಾಲೋ ಮಾಡಿದ್ರೆ ನೀಟಾಗಿ ಬಂದು ಸ್ಟೇಜ್ ಮುಂದಕ್ಕೆ ಬಂದು ಸ್ಟೇಜಿಂದ ಊಟಕ್ಕೆ ಹೋಗ್ಬೋದು. ಊಟಕ್ಕೂ ನೀಟಾಗಿ ಅಲ್ಲಿ ನೋಡಿದ್ರೆ ರೈಟ್ ಸೈಡಲ್ಲಿ ಒಂದು 12 ಎಕರೆ ಪ್ಲಾನಿಂಗ್ ಮಾಡಿದ್ದೀವಿ ಏನಕ್ಕೆ ಊಟದ ವ್ಯವಸ್ಥೆ ಮಾಡೋದಕ್ಕೆ. ಸೊ ಅಲ್ಲೂ ಒಂದು ಕೌಂಟ್ರ್ ಅಲ್ಲ, ಟೋಟಲ್ ನಾವು ಈಗ 45 ಕೌಂಟ್ರನ್ನ ಪ್ಲಾನ್ ಮಾಡಿದ್ದೀವಿ. ಸೊ ಏನಾಗುತ್ತೆ, ಪ್ರತಿ ಕೌಂಟ್ರಲ್ಲೂ ದೋಸೆಯಿಂದ ಒಳ್ಳೊಳ್ಳೆ ಸ್ಪೆಷಲ್ ಐಟಮ್ಸೇ ಮಾಡಿದ್ದೀವಿ. ಆಮೇಲೆ ಇನ್ನೊಂದೇನೆಂದರೆ, ಇಲ್ಲಿ VIP ಬೇರೆ ಊಟ, ಅಲ್ಲಿ ಊಟ ಬೇರೆ ಅಂತ ಏನಿಲ್ಲ, ಎಲ್ಲ ಒಂದೇ ಮೆನು ಒಂದೇ ಊಟನೇ ಎಲ್ಲ ಕಡೆನೂ. ಬಟ್ ಏನಂದರೆ, ಇದೊಂದು ಕಡೆ ಭಾಗ ಬೇರೆ ಮಾಡಿದ್ದು, ಅದೊಂದು ಭಾಗ ಬೇರೆ ಮಾಡಿ ಇನ್ನೊಂದು ಕಡೆ ಸ್ಪ್ಲಿಟ್ ಮಾಡಿರ್ತೀವಿ. ಯಾವಾಗಲೂ ದೊಡ್ಡ ಇವೆಂಟ್ಸ್ ಸ್ಪ್ಲಿಟ್ ಆಗುತ್ತೆ ಅಷ್ಟೇ, ಮೆನು ಸೇಮ್ ಇರುತ್ತೆ. ಏನಕ್ಕೆ ಆರಾಮಾಗಿ ಇವ್ರು ಕೂತ್ಕೋಬೋದು, ಮತ್ತು ಫ್ಯಾನ್ಸ್ ಆರಾಮಾಗಿ ಊಟ ಮಾಡ್ಬೋದು. ಅವ್ರು ತೊಗೊಂಡು ಎದುರುಗಡೆ ಕೂತ್ಕೊಳ್ಳೋಕ್ಕೂ ವ್ಯವಸ್ಥೆ ಮಾಡಿದ್ದೀವಿ ಅವ್ರಿಗೆ ಆರಾಮಾಗಿ. ಸ್ವಲ್ಪ ಎಲೆ ಊಟ ಬೇಕು ಅನ್ನೋದು ಇವರು ಆಸೆ ಇತ್ತು. ಬಂದವರು ಕೆಲವರು ಊರವರಿಂದ ಬಂದವರು ಏಜ್ ಆದವ್ರೆಲ್ಲ ಬಫೆ ಥರ ಇಷ್ಟಪಡಲ್ಲ, ಎಲೆ ಊಟ ಬೇಕು ಅಂದರು. ಸೊ ಎಲೆ ಊಟಕ್ಕೂ ವ್ಯವಸ್ಥೆ ಮಾಡಿದ್ದೀವಿ, ರಾತ್ರಿ ರಿಸೆಪ್ಷನ್ಗೆ, ಮುಹೂರ್ತಕ್ಕೆಲ್ಲ. ಸೊ ಈ ಥರದೊಂದು ನಡೀತಾ ಇದೆ. ಇನ್ನು ಸರ್, ಈಗ ಸಾಕಷ್ಟು ರಾಜಕೀಯ ನಾಯಕರುಗಳು, ಸಿನಿಮಾ ನಟರುಗಳಿಗೆಲ್ಲ ಆಹ್ವಾನ ಪತ್ರಿಕೆ ತಲುಪಿದೆ ಸರ್. ಯಾರೆಲ್ಲ ಬರ್ಬೋದು ಅನ್ನೋ ನಿರೀಕ್ಷೆಗಳಿದೆ? ಇಲ್ಲ, ಈಗ ಇನ್ವಿಟೇಷನ್ ಹೆಂಗೆ ಗೊತ್ತಾ, ತುಂಬ ಪ್ರೀತಿಯಿಂದ ನಾವು ಕರೆದಿರ್ತೀವಿ, ಎಲ್ಲರೂ ಬರ್ತೀವಿ ಅಂತಲೇ ಹೇಳ್ಯಾರ. ತುಂಬ ಪ್ರೀತಿಯಿಂದ ಎಲ್ಲರೂ ಇಲ್ಲ ಬಂದೇ ಬರ್ತೀವಿ ಅಂತಲೇ ಹೇಳ್ಯಾರೆ. ಸೊ ಯಾರೆಲ್ಲ ಬರ್ತಾರೆ ಅನ್ನೋದು ಖಂಡಿತ ನನಗೂ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲ ಬರ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲೇ ನಾನು ಕೂಡ ಇದ್ದೀನಿ. ಯಾಕಂದರೆ ಎಲ್ಲರೂ ತುಂಬ ಪ್ರೀತಿಯಿಂದ ಪರ್ಸ್ನಲಾಗಿ ಹೋಗಿ ಎಲ್ಲರನ್ನ ಕರೆದಿ